ವಾಸ್ತು ಪ್ರಕಾರ ಮನೆಯಲ್ಲಿರುವ ಕನ್ನಡಿಗಳು ಶಕ್ತಿಯ ಹರಿವು ಮೇಲೆ ಪ್ರಭಾವ ಬೀರುತ್ತವೆ. ಸರಿಯಾಗಿ ಇರಿಸಿದರೆ ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ, ಆದರೆ ತಪ್ಪಾಗಿ ಇರಿಸಿದರೆ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು. ಕನ್ನಡಿಯನ್ನು ಇಡಬೇಕಾದ ಸ್ಥಳಗಳು: 1. ಉತ್ತರ ಅಥವಾ ಪೂರ್ವ ದಿಕ್ಕು. ಕನ್ನಡಿಯನ್ನು ಈ ದಿಕ್ಕಿನಲ್ಲಿ ಇಡುವುದು ಶುಭವಾಗುತ್ತದೆ, ಬೆಳಕನ್ನು ಪ್ರತಿಫಲಿಸಿ ಗೃಹದಲ್ಲಿ ಪ್ರಕಾಶ ಹೆಚ್ಚಾಗಲು ಸಹಾಯ ಮಾಡುತ್ತದೆ. 2. ದ್ವಾರ ಎದುರು. ಮುಖ್ಯ ಬಾಗಿಲಿನ ಒಳಭಾಗದಲ್ಲಿ ಅಥವಾ ಹಾಲ್ನಲ್ಲಿ ಬೆಳಕನ್ನು ಹೆಚ್ಚಿಸಲು ಕನ್ನಡಿಯನ್ನು ಇಡಬಹುದು. 3. ಭೋಜನಗೃಹ ಡೈನಿಂಗ್ ಏರಿಯಾ. ಭೋಜನ ಮೇಜಿನ ಹತ್ತಿರ ಕನ್ನಡಿಯನ್ನು ಇಡುವುದರಿಂದ ಸಂತೋಷ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. 4. ನೃತ್ಯ ಅಥವಾ ವ್ಯಾಯಾಮ ಕೋಣೆ. ದೊಡ್ಡ ಕನ್ನಡಿಯನ್ನು ಇಲ್ಲಿ ಇಡಬಹುದು, ಏಕೆಂದರೆ ಇದು ಮನೋಭಾವವನ್ನು ಹತ್ತಿಳಿಸುತ್ತದೆ. ಕನ್ನಡಿಯನ್ನು ಇಡಬಾರದ ಸ್ಥಳಗಳು: 1. ಬೆಡ್ರೂಮ್. ಹಾಸಿಗೆ ಎದುರು ಕನ್ನಡಿಯನ್ನು ಇಡುವುದರಿಂದ ನಿದ್ರೆ ಸಮಸ್ಯೆ ಮತ್ತು ಮಾನಸಿಕ ಅಶಾಂತಿ ಉಂಟಾಗಬಹುದು. 2. ಮುಖ್ಯ ಬಾಗಿಲಿನ ಎದುರು. ಕನ್ನಡಿಯು ಬಾಗಿಲಿನ ಎದುರು ಇದ್ದರೆ ಅದು ಸಕಾರಾತ್ಮಕ ಶಕ್ತಿಯನ್ನು ಹಿಂದಿರುಗಿಸಬಹುದು. 3. ರೈಗೆ ಎದುರು. ಅಡುಗೆಮನೆ ಎದುರು ಕನ್ನಡಿಯನ್ನು ಇಡುವುದು ಶುಭಕರವಲ್ಲ. 4. ಅಗ್ನಿ ಕೋಣೆಗೆ ಕಿಚನ್ ಸ್ಟವ್ ಎದುರು. ಇದರಿಂದ ವಾಸ್ತುದೋಷ ಉಂಟಾಗಬಹುದು. ಸೂಚನೆ: ಕಪಾಟಿನ ಒಳಭಾಗದಲ್ಲಿ ಕನ್ನಡಿ ಇಡಲು ಪ್ರಯತ್ನಿಸಬೇಡಿ. ಒಡೆದ ಅಥವಾ ಧೂಳಿನಿಂದ ಮುಚ್ಚಿದ ಕನ್ನಡಿಗಳನ್ನು ಮನೆಯಲ್ಲಿಡಬಾರದು. ಫೆಂಗ್ ಶೂಯಿ ಮತ್ತು ವಾಸ್ತು ಪ್ರಕಾರ ಚೌಕೋನ ಅಥವಾ ಆಯತಾಕಾರದ ಕನ್ನಡಿಗಳು ಉತ್ತಮ. ನಿಮ್ಮ ಮನೆಯ ವಾಸ್ತು ಪ್ರಕಾರ ಈ ನಿಯಮಗಳನ್ನು ಅನುಸರಿಸುವುದು ಉತ್ತಮ.